ಏನು ಅಫೇರ್ ಇಂದಿದೆಲ್ಲ ಅವಳ ಅಫೇರ್ ಇರೋದಕ್ಕೆ ನಾನು ಇದು ಮಾಡ್ತಾ ಇರೋದು. ನಾನು ಹೇಳ್ಬಾರ್ದು ಅನ್ಕೊಂಡು ತಡ್ಕೊಂತಿದ್ದೆ. ಅವಳಿಗೆ ಯಾವೊಂದು ಜೊತೆ ಅಫೇರ್ ಇತ್ತು ಆಯಿತಾ. ನನ್ನನ್ನು ದೂರ ಮಾಡಿ ಅವನ ಜೊತೆ ಫೋನಲ್ಲಿ ನಾನು ಇಲ್ದಾಗ ಮನೆಗೆ ಬರೋಕ್ಕೆ ಹೇಳೋದು ಇವೆಲ್ಲ ಮಾಡಿದಳು ಆಯಿತಾ. ನಾನು ತಡ್ಕೊಂಡು ಇಷ್ಟು ತನಕ ಯಾರಿಗೂ ಹೇಳ್ಬಾರ್ದು, ನನ್ನ ಮನೆ ಸಂಸಾರ ಅಂದ್ಕೊಂಡಿದ್ದೆ. ಯಾವಾಗಲೂ ನನ್ನ ವಿಡಿಯೋ ಕಾಲ್ ಮಾಡೋದು ಅವನ ಜೊತೆಯ ಹಿಂಗೆಲ್ಲ ಮಾಡೋಳು ನನ್ನನ್ನು ಹತ್ರ ಸೇರಿಸ್ದಂಗೆ ಅವನ ಜೊತೆ ಚಕ್ಕಂದ ಆಡಕ್ಕೆ ಮಾಡ್ಕೊಂಡಿದ್ಲು. ಊರಿಗೆ ಹೋಯ್ತು ಅಂದರೆ ಮನೆ ಕರ್ಸ್ಕೊಳ್ಳೋದು ಹಿಂಗೆಲ್ಲ ಮಾಡೋಳು. ನಾನು ಬರೆಯೋದಿಗಂಜಿ ಇಷ್ಟು ನನಗೆ ಯಾರಿಗೂ ಹೇಳ್ತಾರಲ್ಲ. ಲಾಸ್ಟ್ ನಾನು ಸಾಯಾಗೆ ಯಾಕೆ ನನ್ನ ಜೊತೆ ಸತ್ಯನೂ ಸಾಯಬಾರ್ದು ಅಂತಲೇ ಹೇಳ್ತಾ ಇದ್ದೀನಿ. ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಮಾಡ್ತಾಯಿದ್ದೀನಿ. ಅಫೇರ್ ಇತ್ತು ಅವನ ಜೊತೆಲೋ. ನಾನು ಅದನ್ನು ತಡ್ಕೊಳಕ್ಕಾಗಲಿಲ್ಲ. ನೀವ್ಯಾರೋ ನಂಬಲ್ಲ ಅದನ್ನು. ಅದಕ್ಕೆ ನಾನು ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಕೆಸಗೋಡು ಗ್ರಾಮದಲ್ಲಿ ಅನೈತಿಕ ಸಂಬಂಧದ ಶಂಕೆಯಿಂದ ಪತ್ನಿಯನ್ನ ಕೊಲೆಗೈದು ಬಳಿಕ ಪತಿ ಆತ್ಮಹತ್ಯೆಗೆ ಶರಣಾಗಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಇನ್ನು ಮೃತ ಮಹಿಳೆಯನ್ನ ಹಳೆಬೀಡು ಹೋಬಳಿಯ ಸಾಣೇನಹಳ್ಳಿ ಗ್ರಾಮದ 35 ವರ್ಷದ ಗಗನ ಅಂತ ಗುರುತಿಸಲಾಗಿತ್ತು. 41 ವರ್ಷದ ಪತಿ ರಘು ಕೆಸಗೋಡು ಗ್ರಾಮದ ನಿವಾಸಿಯಾಗಿದ್ದು, ಘಟನೆಯ ಬಳಿಕ ಗ್ರಾಮದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಗಗನ ಮತ್ತು ರಘು ಸುಮಾರು 13 ವರ್ಷಗಳ ಹಿಂದೆ ವಿವಾಹವಾಗಿದ್ರು. ದಂಪತಿಗೆ 12 ವರ್ಷದ ಹಾಗೂ 6 ವರ್ಷದ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಇಬ್ಬರು ಚಿಕ್ಕಮಗಳೂರಿನಲ್ಲಿ ಬೇಕರಿ ನಡೆಸ್ತಾ ಇದ್ದು, ಅಲ್ಲಿಯೇ ಎಂಎಲ್ಸಿ ಸಿಟಿ ರವಿಯವರ ನಿವಾಸದ ಹಿಂಭಾಗದ ಪ್ರದೇಶದಲ್ಲಿ ವಾಸವಾಗಿದ್ರು. ಪ್ರಾಥಮಿಕ ಮಾಹಿತಿಯಂತೆ ಶುಕ್ರವಾರ ಮಧ್ಯಾಹ್ನ ರಘು ತನ್ನ ಪತ್ನಿಯೊಂದಿಗೆ ಕಾರಿನಲ್ಲಿ ಕೆಸಗೋಡು ಗ್ರಾಮಕ್ಕೆ ತೆರಳಿದ್ನು. ಸಂಜೆ ಸುಮಾರು 6:30 ವೇಳೆಗೆ ಗ್ರಾಮಕ್ಕೆ ಬಂದಿದ್ದಾನೆ ಎನ್ನಲಾಗಿದೆ. ಬಳಿಕ ತನ್ನ ಕೆಲ ಸಂಬಂಧಿಕರಿಗೆ ವಿಡಿಯೋ ಕರೆ ಮಾಡಿ ಪತ್ನಿಯನ್ನ ಕೊಲೆ ಮಾಡಿರುವುದಾಗಿ ಹೇಳಿಕೊಂಡಿದ್ದಾನೆ ಅನ್ನೋ ಮಾಹಿತಿ ಇದೆ. ಪತ್ನಿಯನ್ನ ಕಾರಿನಲ್ಲೇ ಕೊಲೆಗೈದು ಬಳಿಕ ಯಗಚಿ ನಾಲೆಗೆ ಮೃತದೇಹವನ್ನ ಎಸೆದಿರುವ ಶಂಕೆ ವ್ಯಕ್ತವಾಗಿದೆ. ನಂತರ ಕೆಸಗೋಡು ಗ್ರಾಮಕ್ಕೆ ಬಂದು ರಘು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಪೊಲೀಸರು ಶಂಕಿಸಿದ್ದಾರೆ. ಸದ್ಯ ಗಗನ ಅವರ ಮೃತದೇಹಕ್ಕಾಗಿ ಪೊಲೀಸರು ಯಗಚಿ ನಾಲೆ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ತೀವ್ರ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಘಟನೆ ಕುರಿತು ಮಾಹಿತಿ ಪಡೆದ ಅರೇಹಳ್ಳಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. 2 ಗೋಡ್ರೇಜ್ ಬಿಲ್ ಕೊಡ್ತಿದ್ದಾರೆ. 35 ಸಾವಿರ ಈಗ ಮೊನ್ನೆ ಇತ್ತು. ಮತ್ತು ಅವ್ರದ್ದು ಕಾರೆಗೋಡೆ ಗೊತ್ತಿದೆ ನಿಮಗೆ, ಅಲ್ಲಿ ಅವ್ರ ಮನೆ ದೇವರು, ಅದಕ್ಕೆಲ್ಲ ಧಾರಾಳವಾಗಿ ಇದು ಮಾಡಿದ್ದಾನೆ. ಮೊನ್ನೆ ನನಗೂ ಸಿಕ್ಕಿದ್ದ ಕೆಸ್ಕೊಡಿಗೆ ಬಂದಾಗ ಆಷಾಢ ಮಾಸದ ಹಬ್ಬ ಮಾಡ್ತಾರೆ. ವಿಷಯ ಏನು ಮಾತಾಡಲಿಲ್ಲ ಪಾಪ, ಬೇರೆ ವಿಷಯಗಳು ಚರ್ಚೆ ಮಾಡಿದ್ವಿ. ನಮ್ಮೂರಿನಲ್ಲಿ ನಾವು ಶಿವನ ದೇವಸ್ಥಾನ ಮಾಡ್ತಾಯಿದ್ವಿ. ಅವ್ರದ್ದೇ ದೊಡ್ಡದಾದಂಥ ಕೊಡುಗೆ ಇದೆ ಅವ್ರ ಫ್ಯಾಮಿಲಿಗೆ. ಈ ಥರದ್ದೆಲ್ಲ ಮಾಡ್ತಾಯಿದ್ದಂತ ಹೋಗೋದು ನಾವು ಗ್ರಾಮದವರಾಗಿ ನಮಗೆಲ್ಲ ಗ್ರಾಮಸ್ಥರಿಗೆಲ್ಲ ಇವತ್ತು ಭಾರಿ ದುಃಖ ಆಗಿದೆ. ಒಂದು ಬೇಜಾರಾಗೋದು ಅಂತ ಹೇಳಿದರೆ, ನಾವು ಸಾಯೋಕ್ಕೆ ನಮಗೆ ಹಕ್ಕಿರ್ಬೋದು, ಆದರೆ ನಾವು ಬೇರೆಯವ್ರನ್ನ ಸಾಯಿಸೋಕ್ಕೆ ಹಕ್ಕಿಲ್ಲ. ಆ ದೃಷ್ಟಿಯಲ್ಲಿ ಹೆಂಡ್ತಿನೂ ಅವ್ನು ಸಾಯಿಸಿದ್ದಾನೆ ಅಂತ ನಾವು ವಿಡಿಯೋ ಮಾಡಿದ್ದೇವೆ. ನಾನು ಹೆಂಡ್ತಿನ ನಾನು ಸಾಯಿಸಿದ್ದೀನಿ, ನಿಮ್ಗೆ ಯಾರಿಗೆ ಸಿಗ್ನಂಗೆ ಮಾಡಿದ್ದೀನಿ ಅಂತ. ಅದು ಬೇಜಾರದ ವಿಷಯ. ನಾನು ಬೆಳಗ್ಗೆ ನೋಡಿದೆ ಎಲ್ಲ ಚಿಕ್ಕ ಮಕ್ಕಳು, ಇನ್ನು 2 ವರ್ಷ ಒಂದು, ಇನ್ನೊಬ್ಬ 5ನೇ ಕ್ಲಾಸ್ 4ನೇ ಕ್ಲಾಸ್ ಏನೋ ಓದ್ತಾ ಇದ್ದಾರೆ. ಇದಾಗಿದ್ದು ಇಡೀ ಕೆಸ್ಕೋಡು ಗ್ರಾಮನೇ ಮತ್ತು ಅವ್ರ ಬಂಧು ಬಳಗ ಎಲ್ಲ ಭಾರಿ ದುಃಖದಲ್ಲಿದ್ದೀವಿ. ಹೀಗಾಗಿ ನಾನೇನು ಕೇಳ್ಕೊಳ್ಳೋದು ಅಂದರೆ, ಇವರು ಅವ್ರ ಮೇಲೆ ಕೋಪ ಮಾಡ್ಕೋಬೇಕಾಗಿದೆ. ಈಗ ಈ ಥರ ಅವ್ರನ್ನ ಕರ್ಕೊಂಡು ಬೆಳಿಗ್ಗೆ ನಾನು ಬಂದೆ. ಇವ್ರು ಏನು ಮಾಡ್ಕೊಂಡಿದ್ದೀವಿ ಸರ್? ಇವ್ರು ಬೇಕರಿ ಮಾಡ್ಕೊಂಡು. ಅಲ್ವಾ, ಇವರು ಯಾವ ರೀತಿ ಸತ್ತೋಗಿದ್ರು? ಇವರು ಹ್ಯಾಂಗಿಂಗ್ ಮಾಡ್ಕೊಂಡು ನೇಣಕ್ಕೆ ಅಲ್ಲಿ ಕೆಸ್ಕೊಡೋದು. ಅವ್ರ ಊರು ಕೆಸ್ ಅವ್ರ ಊರು ಕೆಸ್ಕೊಡೋದು. ಬೇಕರಿ ಸ್ವಂತ ಬೇಕರಿ ಸ್ವಂತ ಬೇಕು. ಚೆನ್ನಾಗಿದ್ರ? ಓಕೆ, ಚೆನ್ನಾಗಿದ್ರು. ಎಷ್ಟು ಜನ ಮಕ್ಕಳು? ಅವರು ಒಬ್ಬರೇ ಮಗ, 2 ಜನ ಹೆಣ್ಮಕ್ಳು. ಅವರು ಈಗ ಅವರಿಗೆ 2 ಗಂಡು. ಸೈನ ಒಬ್ಬ 12 ವರ್ಷದನು, ಒಬ್ಬ 4 ವರ್ಷದ. ಏನಕ್ಕಾಗಿರ್ಬೋದು? ಈಗ ಗೊತ್ತಾಗಿದೆ ಅಷ್ಟು ನಿನ್ನೆ ಮಧ್ಯಾಹ್ನ? ಇಲ್ಲ, ಇವತ್ತು ಬೆಳಗಿನ ಜಾವ, ಇವತ್ತು ಒಂದು 3 ಗಂಟೆಯಲ್ಲಿ ನಮಗೆ ಗೊತ್ತಾಯಿತು. ಬೆಳಿಗ್ಗೆ ಇವತ್ತೇ ಗೊತ್ತಾಗಿದೆ. ಏನು ಕಾರಣ ಗೊತ್ತಿಲ್ಲ. ಇವ್ರು ಹೆಂಡತಿ ಸಿಕ್ಕಿಲ್ಲ. ಅದೇ ಹೆಂಡತಿ ಎಲ್ಲಿ ಹೋಗಿದ್ದಾರೆ ಅಂತ ನಮಗೆ ಇದುವರೆಗೂ ಗೊತ್ತಿಲ್ಲ. ಏನೂ ಅವರೇನು ಹೇಳಿಲ್ಲ ನಮಗೂ. ಈಗ ನಮಗೆ ಗೊತ್ತೇ ಇಲ್ವಲ್ಲ. ಈಗ ಆದಮೇಲೆ ಅಲ್ಲಿ ಪಾರ್ಟಿಗೆ ಹೋದ್ಮೇಲೆ ಅಲ್ಲಿ ಮೊಬೈಲ್ ಟ್ರ್ಯಾಕ್ ಮಾಡ್ಕೊಂಡು ಅವ್ರಿಗೆ ಗೊತ್ತಿದ್ದು. ನಾವು ಅಲ್ಲಿ ಚಿಕ್ಕಮಗಳೂರಲ್ಲಿ ನಮ್ಮ ಮಾವ ಅವರೆಲ್ಲ ಹೋಗಿ ನೋಡೋತ್ತಿಗೆ ನಮಗೆ ಗೊತ್ತಾಯಿಲ್ಲ. ವಿಡಿಯೋ ವಿಡಿಯೋ ಮಾಡಿದ್ದಾರೆ ಅಂತಾರೆ, ನಾವು ಅದು ಗೊತ್ತಿಲ್ಲ. ಇವರ ಹತ್ರ ಪೊಲೀಸ್ ಅವ್ರ ಹತ್ರ ಇದೆ. ಒಂದೇ ಒಂದು ನನ್ನ ಸೊಸೆ ನನ್ನ ಮಗಳು ಸಾಕಿದ್ದೆ ಒಂದೇ ಒಂದು. ನಾನು ಬೈದಲ್ಲ, ನನ್ನ ಹೆಂಡತಿನೂ ಮಾತಾಡಿಲ್ಲ. ನನ್ನ ಮಗಳು ಆಯಿತಾ, ನನ್ನ ಮಕ್ಕಳು ಅಷ್ಟು ಚೆನ್ನಾಗಿದ್ದು ಕೊಡ್ತಾರೆ.
ಅಷ್ಟೇ ಸರ್ ಬಂದು ಆಗ್ಬಿಡಿಸಿ ಹೊರಗೆ ನನಗೆ ಸ್ವಲ್ಪ ಏನು ಗೊತ್ತಿಲ್ಲ. ರಾತ್ರಿ 1 ಗಂಟೆಗೆ ಫೋನ್ ಮಾಡಿ 1 ಗಂಟೆಗೆ ಫೋನ್ ಮಾಡ್ತೀನಿ, ಅಪ್ಪ ಮುಂದಿನ ದಿನದಿಂದ ನಿಮ್ಮ ಮಗ ಬಿಡ್ತೀನಿ ಆಮೇಲೆ ನಾನು ಏನು ಮಾಡಿದೆ, 1 ಗಂಟೆ ರಾತ್ರಿಗೆ ಕಾರ್ ಬಾಡಿಗೆ ಮಾಡ್ಕೊಂಡು ಅವ್ರನ್ನ ಕಾರ್ ತಗೊಂಡು 1 ಗಂಟೆ ರಾತ್ರಿಗೆ ಸೀದಾ ಚಿಕ್ಕಮಗಳೂರು ಹೋದ್ಮೇಲೆ 2 ಬೇಸಿಗೆ ಇದೆ ಕಳ್ಸ್ಬಿಟ್ಟು ನಾವು ಬಿಟ್ಟು ಮಕ್ಕಳು ಬಿಟ್ಟು ಹೋಗಿ ಪೊಲೀಸ್ ಸ್ಟೇಷನ್ಗೆ ಇಷ್ಟ 28 ಸಾರಿ ಹಿಂಗಾಗಿದೆ. ಲೊಕೇಶನ್ ನಿಮ್ಮ ಕಡೆಯಲ್ಲೇ ತೋರಿಸ್ತಿದೆ ಕಂಪ್ನಿ, ನಾವೆಲ್ಲ ಬಂದು ಹುಡುಕಿ ಅಲ್ಲೆಲ್ಲ ಬಂದು ಲೊಕೇಶನ್ ಅದೇಳಿ ಸುತ್ತ ತೋರಿಸ್ಬಿಟ್ಟು ಎಲ್ಲ ಹುಡುಕಿ ನೋಡಿದ್ನೆಲ್ಲ 3-2 ಹುಡುಗ ಹಂಗೆ ಹುಡುಗರಿಲ್ಲ. ಅವ್ರಿಗೆ ಹೇಳಿದೆ, ಅಪ್ಪ ಹೊಲ್ತಕ್ಕೊಂಡ್ಸರಿ ಹೋಗಿ ಬರ್ರಿ ಅಂತ. ಜಾಗಿ ಹೊಡಿದೆ ನನ್ನ ಹೊಲ್ತಕ್ಕೆ ಹೋಗಿ ಕೆಳಗಡೆ ರೋಡಲ್ಲಿ ಹೋದಾಗ ಹೋಗಿ ನೋಡ್ತೀನಿ, ವಾಪಸ್ ಬಂದೋಗ್ಬಿಡಿ ಇಲ್ಲಿ ಬಂದಿರೋ ಕಾರಣ. ಅಪ್ಪ ಯಾವ ರೋಡಲ್ಲಿ ಹೋಗಿ ಈ ಕಡೆ ರೋಡಲ್ಲಿ ಹೋದ್ರೆ ಮತ್ತು ಇನ್ನೊಂದು ರೋಡಲ್ಲಿ ಬನ್ನಿ, ಈ ಕಡೆ ರೋಡಲ್ಲಿ ಬಂದು ನೋಡಿ, ಆ ಕಡೆ ರೋಡಲ್ಲಿ ಬಂದಾಗ ಮಾಡಿದವ್ರು ಕಾರ್ ನಿಂತಿದ್ದೆ ಮಾಡುತ್ತೆ ಅಪ್ಪ ಅಷ್ಟೇ ಗೊತ್ತು ಸರ್ ನಮಗೆ. ಮುಂಚೆ ಎಂಥದ್ದು ಇಲ್ಲ, ಈಗ ಒಂದು ಹೋಗಿ ಭಾನುವಾರ ಬಂದು ದೇವ್ರ ಹಬ್ಬ ಮಾಡ್ತಿರ್ಬೇಕಾಗ್ತದೆ, ದೇವ್ರ ಹಬ್ಬ ಮಾಡಿ ಊಟ ಮಾಡ್ತೀನಿ.